ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ಸರ್. ಸರ್ ನಾನು ಸಚಿನ್ ಅಂತ ಹೇಳಿ ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ಕೋಣಂದೂರು ನಮ್ದು ಊರಿರೋದು. ನಮ್ದು ಪೌಲ್ಟ್ರಿ ನೇಮ್ ಬಂದ್ಬಿಟ್ಟು ಮಲ್ಲಿಕಾರ್ಜುನ ಪೌಲ್ಟ್ರಿ ಅಂಡ್ ಹ್ಯಾಚರಿ ಅಂಡ್ ಟ್ರೈನಿಂಗ್ ಸೆಂಟರ್ ಅಂತ ಹೇಳಿ ಇದು ಬಂದ್ಬಿಟ್ಟಿರೋದು ಶಿವಮೊಗ್ಗ ಡಿಸ್ಟಿಕ್ ತೀರ್ಥಹಳ್ಳಿ ತಾಲೂಕು ಕೋಣಂದೂರಲ್ಲಿ ಇರೋದು. ಸರ್ ಈಗ ರೈತರು ಒಂದು ಪರ್ಯಾಯ ಆದಾಯವನ್ನ ಸೃಷ್ಟಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಈ ಒಂದು ವಿಚಾರ ನಿಮ್ಗೆ ಯಾಕೆ ಬಂತು, ಏನ್ ಕಾರಣ, ಏನ್ ಸ್ಫೂರ್ತಿ ಸರ್? ಸರ್ ಬೇಸಿಕ್ಲಿ ನಾವು ಬಂದ್ಬಿಟ್ಟು ರೈತರಾಗೆ ಕೃಷಿಯಿಂದನೇ ಬಂದವರು. ಅಡಿಕೆ ಮತ್ತೆ ಭತ್ತನ ನಾವು ಬೆಳಿತೀವಿ. ಅದ್ರಲ್ಲಿ ಏನು ಒಂದು ಇನ್ಕಮ್ ಬರುತ್ತೆ ಅಂತ ನಮಗೊಂದು ಐಡಿಯಾ ಇರುತ್ತೆ. ಒಂದ್ ಟೈಮ್ ಅದ್ರ ಬೆಳೆ ಕಮ್ಮಿ ಆಗ್ಬಿಟ್ರೆ ಅವಾಗ ಅದನ್ನ ರಿಕವರಿ ಮಾಡ್ಕೊಳಕ್ಕೆ ಒಂದು ಪರ್ಯಾಯ ಆದಾಯ ಬೇಕು. ಪರ್ಯಾಯ ಆದಾಯ ಕೋಳಿ ಸಾಕಾಣಿಕೆ ಆಗಿರೋದು, ಕುರಿ ಸಾಕಾಣಿಕೆ ಆಗಿರೋದು, ಹಸು ಸಾಕಾಣಿಕೆ ಮತ್ತೆ ಈ ತರ ಬೇರೆ ಬೇರೆ ತರದ ಬಿಸ್ನೆಸ್ ಗಳನ್ನ ಮಾಡಿ ಆದಾಯ ಮಾಡ್ಕೊಂಡ್ರೆ ಒಂದು ಬ್ಯಾಕಪ್ ಆಗಿರುತ್ತೆ. ಈಗ ನಾವು ಪ್ರತಿ ವರ್ಷ ಒಂದು 5 ಲಕ್ಷ ರೂಪಾಯಿ ಅಡಿಕೆ ಆಗ್ತಿತ್ತು ತಂದ್ರೆ ಈಗ ಏಕದಮ್ ಮುಂದಿನ ವರ್ಷ ರೇಟ್ ಕಮ್ಮಿ ಆಯ್ತು, 2 ಲಕ್ಷ 3 ಲಕ್ಷಕ್ಕೆ ಹೋಗಿರುತ್ತೆ. ಬಟ್ ನಮ್ ಕಮಿಟ್ಮೆಂಟ್ ಜಾಸ್ತಿ ಆಗಿರುತ್ತೆ. ಈ ಆದಾಯ ನಾವು ರಿಕವರಿ ಮಾಡ್ಬೇಕು ಅಂದ್ರೆ ಪರ್ಯಾಯವಾಗಿ ಇದ್ರ ಜೊತೆಗೆ ನಾವು ಮಾಡೋ ಕೃಷಿ ಜೊತೆಗೆ ಬೇರೆ ಬೇರೆ ರೀತಿದು ಬಿಸ್ನೆಸ್ ಗಳನ್ನು ನಾವು ಮಾಡೋದ್ರಿಂದ ಆದಾಯ ಬ್ಯಾಕಪ್ ಮಾಡ್ಕೊಂಡ್ರೆ ಒಂದು ಆದಾಯ ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಈ ತರ ಬೇರೆ ಕೃಷಿಗಳನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಓಕೆ, ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಸರ್? ಸರ್ ನಾನೀಗ ಬಂದ್ಬಿಟ್ಟು ಕೋಳಿ ಸಾಕಾಣಿಕೆ ಆಯ್ಕೆ ಮಾಡ್ಕೊಂಡಿದ್ದೀನಿ ಸರ್. ಓಕೆ, ಕೋಳಿ ಸಾಕಾಣಿಕೆನೆ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಸರ್? ಸರ್ ಕೋಳಿ ಸಾಕಾಣಿಕೆ ಯಾಕೆ ಅಂತ ಹೇಳಿದ್ರೆ ನಾವು ಬಂದ್ಬಿಟ್ಟು ರೈತರಾಗಿರೋದ್ರಿಂದ ನಮ್ಗೆ ಲ್ಯಾಂಡ್ ತುಂಬಾ ಇರುತ್ತೆ, ವ್ಯವಸಾಯದ ಭೂಮಿ ಇರುತ್ತೆ. ಆ ವ್ಯವಸಾಯದ ಭೂಮಿಲಿ ಹುಳ ಹಪ್ಪಟೆಗಳು, ಗಿಡಗಳು ಮತ್ತೆ ನಾವೇ ಕೃಷಿ ಧಾನ್ಯಗಳನ್ನು ಬೆಳೆಯೋದ್ರಿಂದ ಅದನ್ನ ಇದಕ್ಕೆ ಫುಡ್ ಆಗಿ ಕೊಡ್ಬೋದು. ಫುಡ್ ಆಗಿ ಕೊಟ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಬಂದ್ಬಿಟ್ಟು ನಾವು ಕೋಳಿನ ಸಾಕಾಣಿಕೆ ಮಾಡ್ಕೊಬಹುದು ಅನ್ನೋ ದೃಷ್ಟಿಯಿಂದ ನಾವು ಇದನ್ನ ಸಾಕೊಂಡಿದ್ವಿ ಸರ್. ಇನ್ನೊಂದು ಕಾರಣ ಏನಂದ್ರೆ ಕಡಿಮೆ ಬಂಡವಾಳದಲ್ಲಿ ಮಾಡೋ ಬಿಸ್ನೆಸ್ ಸರ್ ಈ ಕೋಳಿ ಸಾಕಾಣಿಕೆ. ಏನು ಒಂದ್ 10 ಅಡಿ ಜಾಗ ಮಾಡ್ಕೊಂಡು 100 ಕೋಳಿ ಮರಿಗಳನ್ನ ಸಾಕೋದು. ಏನ್ ಭಾರಿ ದುಡ್ಡೇನ್ ಖರ್ಚು ಮಾಡೋದ ಅಗತ್ಯ ಏನಿಲ್ಲ. 1 ತಿಂಗಳು ಮರಿಗಳು ಮತ್ತೆ ಅವುಗಳಿಗೆ ತಿನ್ನಕ್ಕೆ ಮತ್ತೆ ಕುಡಿಯಕ್ಕೆ ಫುಡ್ ಬಾಕ್ಸ್ಗಳು, ಒಂದು ಯಾವ್ದೋ ಪ್ರಾಣಿಗಳು ಗಿಣಿಗಳು ದಾಟ್ತಿರೋ ತರ ಒಂದು ಚಿಕ್ಕದಾಗಿ ಒಂದು ಶೆಡ್, ಇಷ್ಟನ್ನು ಮಾಡ್ಕೊಂಡ್ಬಿಟ್ರೆ ಸರ್ ನೀವು ಕೋಳಿ ಸಾಕಾಣಿಕೆ ಮಾಡಕ್ ಸ್ಟಾರ್ಟ್ ಮಾಡ್ಬೋದು ಸರ್. ಓಕೆ ಸರ್, ಈಗ ನೀವು ಕೋಳಿ ಸಾಕಾಣಿಕೆ ಶುರು ಮಾಡಿದ್ರಿ. ಹಾ ಸರ್. ಯಾವ ಒಂದು ತಳಿಯಿಂದ ಶುರು ಮಾಡಿದ್ರಿ ಸರ್? ಸರ್ ನಾನ್ ಬಂದ್ಬಿಟ್ಟು ಫಸ್ಟಿಗೆ ಸ್ವರ್ಣಧಾರ ಅನ್ನೋ ತಳಿನ ಆಯ್ಕೆ ಮಾಡ್ಕೊಂಡಿದ್ದು. ಏನಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು ಅಂದ್ರೆ ಇದೇ ನಮ್ಮ ಸರ್ಕಾರದ ತಳಿ ಆಗಿರೋದ್ರಿಂದ, ಅಂದ್ರೆ ಹೆಬ್ಬಾಳದ ವೆಟನರಿ ಕಾಲೇಜ್ ಬಂದ್ಬಿಟ್ಟು ಈ ತಳಿನ ಅಭಿವೃದ್ಧಿ ಪಡಿಸಿತ್ತು. ಈ ತಳಿನ ತಗೊಬಂದು ಸರ್ ನಾವು ಅದ್ರಲ್ಲಿ ಏನಕ್ಕೆ ಅಂದ್ರೆ ಬೇಗ ಬಂದ್ಬಿಟ್ಟು ಕೋಳಿ ಬೆಳವಣಿಗೆ ಆಗುತ್ತೆ, ಒಂದು ಅದ್ರ ಜೊತೆಗೆ ಮೊಟ್ಟೆ ಜಾಸ್ತಿ ಬರುತ್ತೆ, ವರ್ಷಕ್ಕೆ 200 ಮೊಟ್ಟೆ ಇಡುತ್ತೆ. ಅದಕ್ಕೋಸ್ಕರ ನಾವ್ ಇದನ್ನ ತಗೊಬಂದ್ರೆ ಏನಾಗುತ್ತೆ ಅಂದ್ರೆ ಒಂದು ವರ್ಷ ಇಡೀ ಇನ್ಕಮ್ ಮಾಡೋದು. ಈಗ ಒಂದು 100 ಕೋಳಿಗಳನ್ನ ಫಸ್ಟ್ ತಗೊಬಂದಿದ್ದೆ. ಅಲ್ಲಿ ಬಂದ್ಬಿಟ್ಟು ಒಂದು 30-35 ಹುಂಜಗಳಿದ್ವು. ಇನ್ನೊಂದು ಬಂದ್ಬಿಟ್ಟು 40-60 ಹತ್ರ ಒಂದು ಹ್ಯಾಟೆಗಳು ಬಂದಿದ್ವು. ಹ್ಯಾಟೆಗಳನ್ನ ಬಂದ್ಬಿಟ್ಟು ನಾನು ಹುಂಜಗಳನ್ನ ಸೇಲ್ ಮಾಡ್ಕೊಂಡ್ಬಿಟ್ಟೆ. ಒಂದು 10ಕ್ಕೆ ಒಂದು ಹುಂಜ ತರ ಇಟ್ಕೊಂಡು ಕ್ರಾಸಿಂಗ್ ಪರ್ಪಸ್ಗೋಸ್ಕರ ಇದೆಲ್ಲ ಸೇಲ್ ಮಾಡ್ಕೊಂಡ್ವಿ. ಸೇಲ್ ಮಾಡ್ಕೊಂಡ್ ಆದ್ಮೇಲೆ ಏನಾಯ್ತು, ನೆಕ್ಸ್ಟ್ ಮೊಟ್ಟೆಗಳು ಇಡಕ್ ಸ್ಟಾರ್ಟ್ ಮಾಡ್ತು. ಮೊಟ್ಟೆಗಳನ್ನ ಸ್ಟಾರ್ಟ್ ಮಾಡಿದ ಕೂಡಲೇ ಇದನ್ನ ಯಾವ ತರ ಈ ತರ ಒಂದು ಇನ್ಕಮ್ ದಿನಾನು ಮೊಟ್ಟೆ ಇಡ್ತಿರುತ್ತೆ. ಒಂದ್ ದಿನ ಒಂದು 10 ಮೊಟ್ಟೆ ಇಟ್ಟರೆ ನಮ್ಗೆ 100 ರೂಪಾಯಿ ಇನ್ಕಮ್ ಆಯ್ತು. 50 ರೂಪಾಯಿ ಬಂದ್ಬಿಟ್ಟು ಫುಡ್ ಖರ್ಚು ಹೋದ್ರೆ 50 ರೂಪಾಯಿ ಉಳಿತು. ನಮಗ್ ಬಂದ್ಬಿಟ್ಟು ತಿಂಗಳಿಗೆ 50 ಮೊಟ್ಟೆಗಳು ಬಂದ್ರು 250 ರೂಪಾಯಿ ಫುಡ್ಡಿಗೆ ಹೋದ್ರು, ದಿನಕ್ಕೆ 250 ರೂಪಾಯಿ ನಮ್ದು ಇನ್ಕಮ್ ಆಗ್ತಾ ಇತ್ತು. ಸೊ ಈ ರೀಸನ್ ಇಂದ ನಾನು ಸ್ವರ್ಣಧಾರ ತಳಿನ ಆಯ್ಕೆ ಮಾಡ್ಕೊಂಡು ಒಂದ್ 100-200 ಆಗಿ ಟ್ರಯಲ್ ಆಗಿ ಒಂದ್ 2 ಬ್ಯಾಚ್ ಗಳನ್ನ ರನ್ ಮಾಡಿ ಈಗ ದೊಡ್ಡ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಓಕೆ, ಸಾಮಾನ್ಯವಾಗಿ ರೈತರು ಏನ್ ಹೇಳ್ತಾರೆ ಅಂದ್ರೆ ಸರ್ ಈಗ ಯೂಟ್ಯೂಬ್ ಅಲ್ಲಿ ಹೇಳ್ಬಿಡ್ತಾರೆ ಸರ್, ಕುರಿ ಸಾಕಿ ಲಕ್ಷ ದುಡ್ದೆ, ಕೋಳಿ ಸಾಕಿ ಲಕ್ಷ ದುಡ್ದೆ ಅಂತೇಳಿ. ಬಟ್ ಅವ್ರು ಯಾರು ಏನಪ್ಪಾ ಅಂತಂದ್ರೆ ಹಿಂಗ್ ಸಾಕಿ ಹಂಗ್ ಸಾಕಿ ಅಂತ ಹೇಳ್ತಾರೆ, ಅವ್ರದ್ದು ಮಾರ್ಕೆಟಿಂಗ್ ಬಗ್ಗೆ ಹೇಳೋದೇ ಇಲ್ಲ ಅಂತ ಹೇಳ್ತಾರೆ. ಸೊ ನಿಮಗೆ ಆರಂಭಿಕ ಹಂತದಲ್ಲಿ ಮಾರ್ಕೆಟಿಂಗ್ ಯಾವ ತರ ಮಾಡ್ಕೊಂಡ್ರೆ ಅಂತ ಹೇಳ್ತೀರಾ ಸರ್? ಸರ್ ನಾವು ಆರಂಭಿಕ ಹಂತದಲ್ಲಿ ಮಾರ್ಕೆಟಿಂಗ್ ಬಂದ್ಬಿಟ್ಟು ಬೇರೆಯವ್ರ ಮೇಲ್ಗಡೆ ಡಿಪೆಂಡ್ ಆಗಿಲ್ಲ. ಅಂದ್ರೆ ಈಗ ಬ್ರೋಕರ್ಸ್ ಗಳು ಬರ್ತಾರೆ, ಏಜೆಂಟ್ಸ್ ಗಳು ಬರ್ತಾರೆ, ಅವ್ರನ್ನ ಡಿಪೆಂಡ್ ನಾನು ಆಗಿಲ್ಲ. ಅವ್ರು ಡಿಪೆಂಡ್ ಆದ್ರೆ ಏನಾಗುತ್ತೆ, ನನ್ನ ಕೋಳಿ ಇವತ್ತು ಬಂದ್ಬಿಟ್ಟು 100 ರೂಪಾಯಿ ಹೋಗೋ ಕೋಳಿನ ಅವ್ರು ಬಂದು 50 ರೂಪಾಯಿ ಕೇಳ್ತಾರೆ. ಅಲ್ಲಿ ನಂಗೆ ಅರ್ಧ ಲಾಸ್ ಆಯ್ತು. ಅದಕ್ಕಾಗಿ ನಾ ಏನ್ ನೋಡಿದೆ, ನಮಗ್ ಬರೋದೇ 50 ರೂಪಾಯಿ ಲಾಭ, ಅವನಿಗೆ 50 ರೂಪಾಯಿ ಕೊಟ್ರೆ 25 ರೂಪಾಯಿ 30 ರೂಪಾಯಿ ನಮಗೆ ಕೈಯಿಂದ ಹೋದಂಗ ಆಗುತ್ತೆ. ಸೊ ಅದಕ್ಕಾಗಿ ನಾನು ಏನ್ ಮಾಡಿದೆ ಅಂದ್ರೆ ಸ್ವಂತ ಮಾರುಕಟ್ಟೆ ಮಾಡ್ಬೇಕು ಅಂತ ಟ್ರೈ ಮಾಡಿದೆ. ಸ್ವಂತ ಮಾರುಕಟ್ಟೆ ಎಲ್ಲೆಲ್ಲಿ ಮಾಡಿದೆ, ಫಸ್ಟ್ ಬಂದ್ಬಿಟ್ಟು ಫೇಸ್ಬುಕ್ ಗ್ರೂಪ್ ಗಳನ್ನೆಲ್ಲ ಮಾಡ್ಕೊಂಡೆ, ವಾಟ್ಸ್ಆಪ್ ಗ್ರೂಪ್ ಗಳನ್ನೆಲ್ಲ ಮಾಡ್ಕೊಂಡೆ, ಲೋಕಲ್ ಪೇಪರ್ಸ್ ಗಳನ್ನೆಲ್ಲ ನಾನು ಇನ್ಫಾರ್ಮೇಶನ್ಸ್ ಗಳನ್ನ ಹಾಕಿದೆ, ಕೆಲವು ಯೂಟ್ಯೂಬರ್ಸ್ ಗಳನ್ನ ಕರೆಸಿ ವಿಡಿಯೋಸ್ ಗಳನ್ನೆಲ್ಲ ಮಾಡಿ ನಾವು ಇದ್ ಮಾಡಿದ್ವಿ. ಆಮೇಲೆ ಬಂದ್ಬಿಟ್ಟು ದೊಡ್ಡ ಜಾತ್ರೆಗಳೆಲ್ಲ ನಡೀತಾರೆ, ಎಲ್ಲ ಫ್ಲೆಕ್ಸ್ ಗಳೆಲ್ಲ ಹಾಕಿದ್ವಿ. ಎಲ್ಲ ಬಸ್ ಸ್ಟಾಪ್ಸ್ ಗಳಲ್ಲಿ ಜನ ಜಾಸ್ತಿ ಅಲ್ಲಿ ನಿಲ್ತಾರೋ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಬೋರ್ಡ್ ಗಳನ್ನೆಲ್ಲ ಮಾಡಿ ಹಾಕಿದ್ವಿ. ಮತ್ತೆ ಎಲ್ಲ ದಿನಸಿ ಅಂಗಡಿಗಳು ಎಲ್ಲೆಲ್ಲಿ ಜಾಸ್ತಿ ಮೂವ್ಮೆಂಟ್ಸ್ ಗಳಿರುತ್ತೋ ಆ ಪಬ್ಲಿಕ್ ಪ್ಲೇಸ್ ಗಳಲ್ಲೆಲ್ಲ ನಾವು ಅಡ್ವರ್ಟೈಸ್ಮೆಂಟ್ ಗಳು ಮಾಡೋ ಮುಖಾಂತರ ನಾವು ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಸರ್. ಓಕೆ, ಈಗ ಯಾರಾದ್ರೂ ಕೋಳಿ ಸಾಕು ಅಂತಂದ್ರೆ ಸೊ ಅವ್ರಿಗಿರೋ ಭಯ ಏನಪ್ಪಾ ಅಂತಂದ್ರೆ ಏನಾದ್ರು ರೋಗ ಬಂದ್ರೆ ನಮ್ಮ ಹತ್ರ 500 ಕೋಳಿ ಅಥವಾ 1000 ಕೋಳಿ ಇದ್ರೆ ಎಲ್ಲವೂ ಸತ್ತೋಗ್ಬಿಡುತ್ತೆ ಅನ್ನೋ ಒಂದು ಭಯ ಇರುತ್ತೆ ಸರ್. ಸೊ ನೀವು ಕೋಳಿ ಸಾಕಾಣಿಕೆ ಮಾಡ್ಬೇಕಾದಾಗ ಒಂದು ರೋಗ ಬರದೇ ಇರೋ ತರ ಯಾವ ತರ ಒಂದು ಮುನ್ನೆಚ್ಚರಿಕೆ ಕ್ರಮಗಳನ್ನ ಅನುಸರಿಸಿದ್ರಿ, ಮತ್ತೆ ಸಾಮಾನ್ಯವಾಗಿ ಯಾವ ರೋಗಗಳು ಬರ್ತಾ ಇವೆ ಸರ್? ಸರ್ ಕೋಳಿ ಸಾಕಾಣಿಕೆಯಲ್ಲಿ ಮೈನ್ ಆಗಿ ಬರೋದು ರೋಗಗಳು ಹಕ್ಕಿ ಜ್ವರ, ಕೊಕ್ರೆ ರೋಗ,
ಇವುಗಳು ರೋಗಗಳು ಬರ್ತವೆ. ನಾವು ಕೋಳಿ ಸಾಕಾಣಿಕೆ ಮಾಡಬೇಕು ಅಂದ್ರೆ ಕರೆಕ್ಟ್ ಆಗಿ ವ್ಯಾಕ್ಸಿನೇಷನ್ಸ್ ಗಳನ್ನ ಮಾಡ್ಕೊಬೇಕು. ಒಂದ್ ವೇಳೆ ನಮಗೆ ವ್ಯಾಕ್ಸಿನೇಷನ್ಸ್ ಮಾಡಕ್ ಬಂದಿಲ್ಲ ಅಂದ್ರೆ ಪಕ್ಕಾ ವ್ಯಾಕ್ಸಿನೇಷನ್ ಮಾಡೋರು, ಕೋಳಿ ಬಗ್ಗೆ ನಾಲೆಡ್ಜ್ ಇರೋರ ಹತ್ರ ನಾವು ಮರಿಗಳನ್ನ ಪರ್ಚೇಸ್ ಮಾಡ್ಬೇಕು. ಅವ್ರು ಬಂದ್ಬಿಟ್ಟು ವ್ಯಾಕ್ಸಿನೇಷನ್ಸ್ ಮಾಡಿರ್ತಾರೆ. ಈಗ ಬಂದ್ಬಿಟ್ಟು ತುಂಬಾ ಜನ ಬಂದ್ಬಿಟ್ಟು ಮಿಷನ್ ಇನ್ಕ್ಯುಬೇಟರ್ ತರೋದು, ಮೊಟ್ಟೆಗಳನ್ನು ಕಲೆಕ್ಟ್ ಮಾಡೋದು, ಮರಿ ಮಾಡಿಸೋದು, ಕೊಟ್ಬಿಡೋದು. ಆ ಇನ್ಕ್ಯುಬೇಟರ್ ಅದ್ರ ಕೆಲಸ ಅದು ಮಾಡುತ್ತೆ. ಫಸ್ಟ್ ಕೋಳಿಗಳಿಗೆ ಮರಿ ಆದಾಗ ಫಸ್ಟ್ ಡೇ ಹುಟ್ಟಿದ ಕೋಳಿ 24 ಗಂಟೆ ಒಳಗಡೆ ಮ್ಯಾರಾಕ್ಸ್ ಅನ್ನೋದು ವ್ಯಾಕ್ಸಿನೇಷನ್ ಕೊಡ್ಬೇಕು, ಇಂಜೆಕ್ಷನ್ ಕೊಡ್ಬೇಕು. ಆ ಇಂಜೆಕ್ಷನ್ ಬಂದ್ಬಿಟ್ಟು ಯಾರು ಕೊಡಲ್ಲ, ಯಾಕಂದ್ರೆ ಅದು ಎಕ್ಸ್ಪೆನ್ಸಸ್ ಖರ್ಚಾಗೋದ್ರಿಂದ ಯಾರು ಕೊಡಲ್ಲ. ಸೆಕೆಂಡ್ 7 ದಿನಕ್ಕೆ F1, ಆಮೇಲೆ IBD, ಲಸೋಟ, ಹಿಂಗೆ ಬೇರೆ ಬೇರೆ ಆಂಟಿಬಯೋಟಿಕ್, ಕ್ಯಾಲ್ಸಿಯಂ ಈ ತರ ಮಾಡಿ ಬ್ರೂಡಿಂಗ್ ಟೈಮಲ್ಲಿ ನಾವು ಕೋಳಿಗಳನ್ನ ಡೆವಲಪ್ ಮಾಡ್ಕೊಂಡ್ರೆ ಕೋಳಿಗಳಿಗೆ ಯಾವುದೇ ರೀತಿ ಕಾಯಿಲೆಗಳಿಗೆ ಏನು ಬರಲ್ಲ. ಮೈನ್ ಆಗಿ ಕೋಳಿಗಳ ಸಾಕಾಣಿಕೆಗೆ ಮುಂಚೆ ಕೋಳಿಗಳ ಬಗ್ಗೆ ನಾಲೆಡ್ಜ್ ಇರಬೇಕು. ಐಷಾರಾಮಿಯಾಗಿ ಶೆಡ್ ಕಟ್ಟಬೇಕು ಅನ್ನೋದು ಅಗತ್ಯ ಇಲ್ಲ, ಬಟ್ ಐಷಾರಾಮಿಗೆ ನಾಲೆಡ್ಜ್ ಬೇಕು. ಯಾಕೆ ಅಂತ ಹೇಳಿದ್ರೆ ಹಾಕಿರೋದು ನಾವು ಬಂಡವಾಳ. ಒಂದು ಕೋಳಿಗಳಿಗೆ ಕಾಯಿಲೆ ಬಂತು ಅಂದ್ರೆ, ಯಾಕೆಂದ್ರೆ ಹತ್ತತ್ರ ಇರೋದ್ರಿಂದ ಕಾಯಿಲೆಗಳು ಸ್ಪ್ರೆಡ್ ಆಗೋದು ಬೇಗ, ಏನೋ ಚಿಕ್ಕ ಒಂದು ಕೋಳಿಗಳಿಗೆ ಬಂದ್ರು. ಸೊ ನಾವು ತುಂಬಾ ಜಾಗೃತೆಯಿಂದ ಕೋಳಿ ಸಾಕ್ಬೇಕಂದ್ರೆ ವ್ಯಾಕ್ಸಿನೇಷನ್ಸ್ ಗಳು ಮಾಡ್ಕೋಬೇಕು, ಶೆಡ್ ಕ್ಲೀನ್ ಇಟ್ಕೊಬೇಕು, ನಾವು ಹಾಕೋಂಥ ಫುಡ್ ಸ್ವಲ್ಪ ಕ್ಲೀನ್ ಆಗಿ ಚೆನ್ನಾಗಿ ಇರಬೇಕು. ಇವಿಷ್ಟು ನಾವು ಮೇಂಟೈನ್ ಮಾಡಿದ್ರೆ ಯಾವ ಕಾಯಿಲೆಗಳು ಕೋಳಿಗಳಿಗೆ ಬರಲ್ಲ. ಓಕೆ ಸರ್, ಈಗ ಇಲ್ಲಿ ನೀವು ಶೆಡ್ ಮಾಡಿದಿರಲ್ಲ, ಏನ್ ಸೈಜ್ ಅಲ್ಲಿ ಶೆಡ್ ಮಾಡಿದಿರಿ, ಮತ್ತೆ ಇದಕ್ಕೆ ಅಂದಾಜ್ ಎಷ್ಟು ಖರ್ಚು ಬಂತು ಸರ್? ಸರ್, ಈಗ ಬಂದ್ಬಿಟ್ಟು ನಾವು ಶೆಡ್ ಬಂದ್ಬಿಟ್ಟು ಯಾವ ತರ ಅಂದ್ರೆ 10 ಅಡಿ ಉದ್ದ 10 ಅಡಿ ಅಗಲ ಶೆಡ್ ಗಳ ತರ ನಾವು ಮಾಡ್ಕೊಂಡಿರೋದು. ಅಂದ್ರೆ ಬಟ್ ನಾವು ಕೋಳಿಗಳು ಸಾಕೋದ್ರ ಮೇಲ್ಗಡೆ ಇದು ಬಂದ್ಬಿಟ್ಟು ನಾವು ಮರಿಗಳಿಗೆ ಮಾಡಿರೋದಲ್ಲ. 20-10 ಶೆಡ್ ಇದೆ ನಮ್ದು. ಆಯ್ತಾ? ಈ ಶೆಡ್ ಇರೋದ್ರಿಂದ ಏನಾಗುತ್ತೆ, ನಾವು ಇದ್ರಲ್ಲಿ ಮರಿ ಬ್ರೂಡಿಂಗ್ ಮಾತ್ರ ಮಾಡೋದು ನಾವು ಮರಿಗಳನ್ನ. ಈಗ ಈ ಶೆಡ್ ಅಲ್ಲಿ ದೊಡ್ಡ ಕೋಳಿಗಳನ್ನ ಬಿಡಕ್ ಬರಲ್ಲ, ಯಾಕಂದ್ರೆ ನಾವು ಸುತ್ತ ಬಂದ್ಬಿಟ್ಟು ಇಟ್ಟಿಗೆ ಎಲ್ಲ ಕಟ್ಟಿ ನಾವು ಕವರ್ ಮಾಡಿದೆವು. ಏನಕ್ಕೆ ಕವರ್ ಮಾಡಿ? ಹೀಟ್ ಟೆಂಪರೇಚರ್ ನಿಲ್ಬೇಕು ನಮ್ಗೆ. ನಾವು ಟೆಂಪರೇಚರ್ಗೋಸ್ಕರ, ಬ್ರೂಡಿಂಗ್ಗೋಸ್ಕರ ನೋಡಿ ಟೆಂಪರೇಚರ್ ಬಂದ್ಬಿಟ್ಟು ಈಗ 32 ಡಿಗ್ರಿ ಟೆಂಪರೇಚರ್, 33 ಇದೆ ಟೆಂಪರೇಚರ್, ಅರೌಂಡ್ 35 ಇದೆ. ಈ ಟೆಂಪರೇಚರ್ ಮೇಂಟೈನ್ ಆಗ್ಬೇಕು ಅನ್ನೋದು ಬ್ರೂಡಿಂಗ್ ಟೈಮಲ್ಲಿ ಈ ಟೆಂಪರೇಚರ್ ಇರಬೇಕು. ಇದ್ರೆ ಈ ಕೋಳಿಗಳು ಇಷ್ಟು ಆಕ್ಟಿವ್ ಅಲ್ಲಿ ಇರುತ್ತೆ. ನೋಡಿ, ಈಗ ಬ್ರೂಡಿಂಗ್ ಟೈಮಲ್ಲಿ ಟೆಂಪರೇಚರ್ ಚೆನ್ನಾಗಿಲ್ಲ ಅಂದ್ರೆ ಕೋಳಿಗಳೆಲ್ಲವೂ ಒಂದೇ ಕಡೆ ಮಲಗಿರೋದ್ ಬಿಟ್ರೆ ಆಕ್ಟಿವೇಟ್ ಆಗಿರಲ್ಲ, ರನ್ನಿಂಗ್ ಅಲ್ಲಿ ಇರಲ್ಲ, ಒಂದ್ ಕಡೆ ಮುದ್ದೆ ಕಟ್ಟು ಮಲಗ್ಬಿಡುತ್ತೆ. ನೋಡಿ, ಕೋಳಿಗಳು ಚೆನ್ನಾಗಿ ಟೆಂಪರೇಚರ್ ಕೊಟ್ಟಿರೋದ್ರಿಂದ ಈ ಕೋಳಿಗಳು ಕ್ಲೀನ್ ಅಲ್ಲಿ ಇಷ್ಟು ಆಕ್ಟಿವ್ ಅಲ್ಲಿ ಇದಾವೆ. ಹಾಗೆ ಸರ್, ಈಗ ನೀವು ಮೊದಲನೇ ಹಂತದಲ್ಲಿ ಅಂದ್ರೆ ಆರಂಭಿಕ ಹಂತದಲ್ಲಿ ಏನೋ ಒಂದು ಫಸ್ಟ್ ಬ್ಯಾಚ್ ಮಾಡಿದ್ರಲ್ಲ, ಅದರಲ್ಲೇ ಲಾಭ ಗಳಿಸ್ತಾರ ಸರ್? ಸರ್, ಫಸ್ಟ್ ಬ್ಯಾಚ್ ಮಾಡಿದ್ರಲ್ಲಿ ನಾವು ಲಾಭ ಗಳಿಸಿದೀವಿ, ಆದ್ರೆ ನಾವು ಬಂಡವಾಳ ಹಾಕಿದೀವಲ್ಲ, ಅಲ್ಲಿಗೆ ಮ್ಯಾಚ್ ಆಯ್ತು. 2ನೇ ಬ್ಯಾಚ್ ಇಂದ ನಾವು ಹಾಕಿರೋ ಸ್ಟಾರ್ಟಿಂಗ್ ಏನೇನು ಫುಡ್ ತಿನ್ನಕ್ ಬಾಕ್ಸ್ ಗಳಾಗಿರ್ಲಿ, ಡ್ರಿಂಕರ್ ಗಳಾಗಿರ್ಲಿ, ಆಮೇಲೆ ಇದು ಶೆಡ್ ಆಗಿರ್ಲಿ, ಶೆಡ್ಡಿನ ಖರ್ಚು, ಇವೆಲ್ಲ ಬಂದ್ಬಿಟ್ಟು ಫಸ್ಟ್ ಬ್ಯಾಚ್ ನಾವು ರಿಕವರಿ ಮಾಡಿದ್ವಿ. ಸೆಕೆಂಡ್ ಬ್ಯಾಚ್ ಇಂದ ಬಂದ್ಬಿಟ್ಟು ನಾವು ಲಾಭ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಾ ಈ ಲಾಭ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಡು ಏನಾಯ್ತು ಅಂತ ಹೇಳಿದ್ರೆ, ಈಗ ನಮ್ಗೇನಾದ್ರು ಒಂದು ಕಷ್ಟ ಬಂದ್ರೆ ನಮ್ಗೆ ಫ್ರೆಂಡ್ಸೇ ಹೆಲ್ಪ್ ಮಾಡ್ಬೇಕು. ಅದೇ ತರ ರೈತನಿಗೆ ಕಷ್ಟಕ್ಕೆ ರೈತನೇ ಹೆಲ್ಪ್ ಮಾಡ್ಬೇಕು, ನಾ ಬೇರೆ ಯಾರು ಬಂದು ಹೆಲ್ಪ್ ಮಾಡಲ್ಲ. ಎಲ್ಲರೂ ಅವ್ರವ್ರ ಚಂದಕ್ಕೆ ಅವ್ರು ಮಾತಾಡ್ಕೊಂಡು ಹೋಗ್ತಾರೆ ವಿನಃ ರೈತನಿಗೆ ರೈತನೇ. ಈಗ ನೋಡಿ, ಫಸ್ಟ್ ನಮ್ಮ ಅಪ್ಪ ಅವ್ರು ಒಂಥರ ಅಕ್ಕಿಗಳು ನಡ್ತಾ ಇದ್ರು, ಆಮೇಲೆ ಇನ್ನೊಬ್ಬ ರೈತ ಹೊಸದೇನೋ ಒಂದು ಪ್ರಯೋಗ ಮಾಡ್ದ, ನಮ್ಮ ಇನ್ನೊಬ್ರಿಗೆ ಬಂದು ಹೇಳ್ದ ಅವ್ರ ಪ್ರಯೋಗ. ಬಟ್ ಈ ಟೈಮಲ್ಲಿ ಇಂತಿಷ್ಟು ಕೃಷಿ ಬೆಳವಣಿಗೆ ಇದೇ ಕಾರಣ, ರೈತನಿಂದನೇ ಬೆಳವಣಿಗೆ ಆಗಿರೋದಿನ ಯಾರೋ ಬಂದು ಏಕ್ದಮ್ ಈ ತರ ಮಾಡಿದೀನಿ ನೋಡು ಅಂತ ಹೇಳಲ್ಲ. ಸೊ ಅದೇ ತರ ಏನ್ ಮಾಡಿದೆ, ನಾನು ತುಂಬಾ ಜನ ಫಾರ್ಮರ್ಸ್ ಗಳಿಗೆಲ್ಲ ಹಿಂಗೆ ಫೀಡ್ಬ್ಯಾಕ್ ಕೊಡ್ತಾ ಹೋಗಿ, ಈ ತರ ಮಾಡಿದ್ರೆ ನಮ್ಗೆ ಒಂದು ನಾವು ಬೆಳೆದಿರೋ ಧಾನ್ಯಗಳನ್ನೇ ಹಾಕಿ ಕೋಳಿಗಳನ್ನ ಬೆಳೆಸ್ಬೋದು. ಮತ್ತೆ ತೋಟದಲ್ಲಿ ಉಚಿತವಾಗಿ ಸಿಕ್ಕ ವೇಸ್ಟೇಜ್ ಎಲ್ಲ ಹಾಕಿ ತಂದು ಬೆಳೆಸ್ಬೋದು. ಒಂದು ತೋಟದಲ್ಲಿ ಬಿಟ್ರೆ, ಹೊರಗಡೆ ಬಿಟ್ರೆ ತೋಟದಲ್ಲಿ ಒಂದು ಗೊಬ್ಬರನೂ ಆಗುತ್ತೆ. ಶೆಡ್ ಒಳಗಡೆ ಇದು ಗೊಬ್ಬರನೂ ಸಹಿತ ಪುಕ್ಷಾಟಿಯಾಗಿ ನಾವು ಅಗ್ರಿಕಲ್ಚರ್ ಯೂಸ್ ಮಾಡೋದು. ಈ ತರ ಐಡಿಯಾಗಳನ್ನ ತುಂಬಾ ಜನ ಫಾರ್ಮರ್ಸ್ಗೆ ಹೇಳಿ, ಫಾರ್ಮರ್ಸ್ಗಳು ಏನ್ ಮಾಡೋದು, ತುಂಬಾ ಜನ ಫಾರ್ಮರ್ಸ್ಗಳು ನಮ್ಮ ಹತ್ರ ಅವರು ಒಂದು 100 ಮರಿಗಳನ್ನ ಆತರ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಏನಾಯ್ತು, ಅವ್ರವ್ರ ಫಾರ್ಮರ್ಸ್ ಗಳಿಗೆ ಇನ್ಫಾರ್ಮೇಶನ್ ಕೊಟ್ಟು ದೊಡ್ಡ ಪ್ರಮಾಣದಲ್ಲಿ ಅದು ಬೆಳೀತು. ಅದಾದ್ಮೇಲೆ ನಾನೇನ್ ಮಾಡಿದೆ, ಕೆಲವರಿಗೆಲ್ಲರಿಗೂ ಮರಿಗಳನ್ನ ಕೊಡೋದಾಯ್ತು, ನಾಲೆಡ್ಜ್ ಕೊಡ್ಬೇಕಲ್ಲ ನಾವು. ಈಗ ನಾನು ನಾಲೆಡ್ಜ್ ಕೊಡ್ಬೇಕು ಅಂತ ಹೇಳಿ ಪ್ರತಿ 2 ತಿಂಗಳಿಗೆ ಒಂದ್ಸತಿ ನಾವು ಟ್ರೈನಿಂಗ್ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಏನ್ ಕೋಳಿಗಳ ಸಾಕಾಣಿಕೆ ಯಾವ ತರ ಸಾಕಾಣಿಕೆ ಮಾಡ್ಬೇಕು, ಯಾವ ತರ ವ್ಯಾಕ್ಸಿನೇಷನ್ಸ್ ಗಳು ಮಾಡ್ಕೊಬೇಕು, ಯಾವ ತರ ಮಾಡ್ಕೋಬೇಕು ಅಂತ ಹೇಳ್ಕೊಂಡು, ಈ ಮಾರುಕಟ್ಟೆ ಯಾವ ತರ ಪ್ರತಿಯೊಂದು. ಈಗ ನಾವು ಬಂದ್ಬಿಟ್ಟು ಪ್ರತಿ ತಿಂಗಳು ಬಂದ್ಬಿಟ್ಟು 40-45 ಸಾವಿರ ಮರಿಗಳನ್ನ ಸಪ್ಲೈ ಮಾಡ್ತೀವಿ, ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀವಿ. ಪ್ಲಸ್ ಪ್ರತಿ 2 ತಿಂಗಳಿಗೆ ಒಂದ್ಸತಿ 200-250 ಜನ ಫಾರ್ಮರ್ಸ್ ಗಳಿಗೆ ನಾವು ಟ್ರೈನಿಂಗ್ ಕೊಡ್ತೀವಿ. ನಾವು ಇದು ಫ್ರೀ ಆಫ್ ಕಾಸ್ಟ್ ಅಲ್ಲಿ ಇರುತ್ತೆ. ನಾವು ವೆಟನರಿ ಕಾಲೇಜಸ್ ಗಳಲ್ಲೇ ನಾವು ಟ್ರೈನಿಂಗ್ ಕಂಡಕ್ಟ್ ಮಾಡ್ತೀವಿ. ನಾವು ಕಾಲೇಜಸ್ ಗಳಲ್ಲೇ ನಾವೇ ಟ್ರೈನಿಂಗ್ ಗಳನ್ನ ಇದ್ ಮಾಡಿ ಅವರಿಗೆ ಉಚಿತವಾಗಿ ಸರ್ಟಿಫಿಕೇಟ್ ಕೊಟ್ಟು, ಊಟ ಎಲ್ಲ ಕೊಟ್ಟು ಟ್ರೈನಿಂಗ್ ಕೊಡ್ತೀವಿ ಸರ್. ಈ ಕೋಳಿ ಸಾಕಾಣಿಕೆನ ರೈತ ಮಹಿಳೆಯರು ಮಾಡ್ಬೋದು, ನಿರುದ್ಯೋಗಿ ಯುವಕರು ಮಾಡ್ಬೋದು. ಪ್ಲಸ್ ಈಗ ಏನು ರಿಟೈರ್ಡ್ ಆಗಿರ್ತಾರೆ, ಕೆಲಸ ಮಾಡಿ ರಿಟೈರ್ಡ್ ಆಗಿರ್ತಾರೆ, ಅವ್ರ ಸಹಿತನು ಈ ಕೋಳಿ ಸಾಕಾಣಿಕೆ ಮಾಡ್ಬೋದು. ಈ ಕೋಳಿ ಸಾಕಾಣಿಕೆ ಮಾಡಕ್ ಭಾರಿ ಏನ್ ಬಂಡವಾಳ ಬೇಡ. ಒಂದು ನಾರ್ಮಲ್ ಆಗಿ ಒಂದು ಶೆಡ್ ಅವನ್ನೆಲ್ಲ ಮಾಡ್ಕೊಂಡು ಲೋ ಬಜೆಟ್ ಅಲ್ಲಿ ಏನೇನ್ ಸಿಕ್ಕುತ್ತೋ ಐಟಮ್ಗಳನ್ನ ತಿನ್ಕೊಂಡು ಸ್ವಲ್ಪ ಜಾಗೃತಿಯಾಗಿ ಏನ್ ವಹಿಸ್ಕೊಡ್ಬೇಕು ಅಂತ ಹೇಳಿದ್ರೆ, ಪ್ರಾಣಿಗಳು ಬೇರೆ ಯಾವ್ದು ಅಟ್ಯಾಕ್ ಮಾಡಿದ್ರೆ ಕೋಳಿಗಳ ಮೇಲೆ ಅದನ್ನ ಒಂದನ್ನ ನೋಡ್ಕೊಂಡು ಯಾರು ಬೇಕಾದ್ರೂ ಸರಿ ಬಂಡವಾಳ ಮಾಡಿ
ಓಕೆ, ಅಂದಾಜು ಒಂದು ಎಷ್ಟು ಆದಾಯ ಪಡಿಬೋದು ಸರ್? ಸರ್ ನಾವೊಂದು ನೂರು ಕೋಳಿ ರೇಂಜ್ ಅಲ್ಲಿ ನಾವು ಸಾಕಿದೀವಿ ಅಂತ ಹೇಳಿದ್ರೆ ಫಸ್ಟ್ ಬ್ಯಾಚ್ ಬಡಿ ಬಂಡವಾಳಕ್ಕೆ ಹೋಗಿರುತ್ತೆ. ಎರಡನೇ ಬ್ಯಾಚ್ ಇಂದ 15,000 ರೂಪಾಯಿ ಆರಾಮಲ್ಲಿ ಮಾಡ್ಬೋದು. ಯಾವ ತರ? ಒಂದ್ ತಿಂಗಳಿಗೆ. ಯಾವ ತರ ಅಂದ್ರೆ 100 ಕೋಳಿಗಳನ್ನ ಒಂದ್ ತಿಂಗಳ ಸೇಲ್ ಮಾಡ್ಬೋದು. ಮಾಡಿದ ದೊಡ್ಡ ವಿಚಾರಗಳೇನಲ್ಲ. 100 ಕೋಳಿಗಳನ್ನ ಸೇಲ್ ಮಾಡ್ಕೊಳ್ಳೋದು ಒಂದಾಗಿರ್ಬೋದು, ಮಾಂಸದಿಂದ ಆಗಿರ್ಬೋದು, ಮತ್ತೆ ಗೊಬ್ಬರದಿಂದ. ಇವ್ ಮೂರನೇ ಸರ್ 15,000 ರೂಪಾಯಿ ಇನ್ಕಮ್ ಆರಾಮಲ್ಲಿ ಮಾಡ್ಬೋದು. ಸರ್, ಈಗ ನೀವು ಕೋಳಿ ಸಾಕಾಣಿಕೆ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ರೆ ಬರೀ ಅಷ್ಟೇ ಕೊಡ್ತೀರಾ ಅಥವಾ ನೀವು ಏನಾದ್ರು ಕೋಳಿ ಮರಿಗಳನ್ನ ಕೊಡ್ತೀರಾ ಸರ್? ಸರ್ ನಾವು ಮರಿಗಳನ್ನ ಕೊಡ್ತೀವಿ, ತರಬೇತಿ ಕೊಡ್ತೀವಿ, ದೊಡ್ಡ ಕೋಳಿಗಳನ್ನ ಸಹ ಕೊಡ್ತೀವಿ ನಾವು. ನೋಡಿ ನಮ್ಮ ಹತ್ರ ಬಂದ್ಬಿಟ್ಟು ಇದು ಫ್ಯಾನ್ಸಿ ಅಂತ ಹೇಳಿ ಇದು ಬಂದ್ಬಿಟ್ಟು ಜಸ್ಟ್ ಫ್ಯಾನ್ಸಿ ಆಗಿ ಸಾಕ್ತಾರೆ. ಇದು ಬಂದ್ಬಿಟ್ಟು ಕಾರಣ 4 kg ಹತ್ರ ಹೋಗುತ್ತೆ ಬಾಡಿ weight. ಇದು ಫ್ಯಾನ್ಸಿ ಆಗಿ ಕಾಣುತ್ತೆ, ಬಾಡಿ weight ಚೆನ್ನಾಗಿ ಬರುತ್ತೆ. ಈ ಕೋಳಿಗಳು ನಮ್ಮಲ್ಲಿ ಸಿಕ್ಕುತ್ತೆ. ಇದು ಬಂದ್ಬಿಟ್ಟು ಕಡಕ್ನಾಥ ಅಂತ ಹೇಳಿ ಕಪ್ಪು ಮಾಂಸದ ಕೋಳಿ. ಇದು ಡಯಾಬಿಟಿಕ್ ಪೇಷಂಟ್ಸ್ ಗಳು ಜಾಸ್ತಿ ಯೂಸ್ ಮಾಡ್ತಾರೆ. ತುಂಬಾ ಕಾಯಿಲೆಗಳು ಜನರು ಜಾಸ್ತಿ ಯೂಸ್ ಮಾಡ್ತಾರೆ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಬಂದ್ಬಿಟ್ಟು ನಾಟಿ ಕೋಳಿಗಳು ಸರ್, ಇವೆಲ್ಲ ಹುಂಜಗಳು. ಈ ತಳಿ ಇದನ್ನು ನಾವು ಕೊಡ್ತೀವಿ. ಅದ್ ಬಿಟ್ರೆ ನಾವು ಇಲ್ಲಿ ಕೊಯಿಲ್ಸ್ ಬರ್ಡ್ಸ್ ಬರುತ್ತೆ, ಗೌಜುಗನ ಹಕ್ಕಿ ಅಂತೀವಿ, ಇವುಗಳನ್ನು ಸಹ ಕೊಡ್ತೀವಿ ನಾವು. ಈ ಕಡೆ ನೋಡೋದಾದ್ರೆ ಅಸಿಲ್ ಅಂತ ಬರುತ್ತೆ, ಅದು ಫೈಟರ್ ಕೋಳಿಗಳು ಸಿಕ್ಕುತ್ತೆ, ಬಾತುಕೋಳಿಗಳು ಸಿಕ್ಕುತ್ತೆ. ಸೊನಾಲಿ ಅಂತ ತಳಿ ಇಲ್ಲಿದೆ. ಆಮೇಲೆ ಅಲ್ಲಿ ಗಿನಿಫೋಲ್ ಅಂತ ಇದೆ ಕೋಳಿಗಳು. ಅದಾದ್ಮೇಲೆ ಈ ಕಡೆ ಕಾವಿ ಕೂತಿರೋವೆಲ್ಲ ನಾಟಿ ಕೋಳಿಗಳು, ಕಾವಿ ಕೂತ್ಕೊಂಡಿದಾವೆ. ಇದು ನಾಟಿ ಕೋಳಿ ತಳಿ. ಎಲ್ಲ ತಳಿಗಳು ನಮ್ಮಲ್ಲಿ ಸಿಕ್ಕುತ್ತೆ ಸರ್. ಸ್ವರ್ಣದಾರ ಎಲ್ಲ ತಳಿಗಳು ಸಿಕ್ಕುತ್ತೆ. ಟ್ರಾನ್ಸ್ಪೋರ್ಟೇಶನ್ ಎಲ್ಲ ಯಾವ ತರ ಇರುತ್ತೆ ಸರ್? 1,000 ಕೋಳಿಗಳು ಇದ್ರೆ ಮಿನಿಮಮ್ ಒಂದು 500 ಕೋಳಿಗಳು ಒಂದ್ ತಿಂಗಳು ಮರಿಗಳಿದ್ರೆ ನಾವು ಅವ್ರ ಮನೆಗೆ ಟ್ರಾನ್ಸ್ಪೋರ್ಟೇಶನ್ ಕೊಡ್ತೀವಿ. ಯಾವುದೇ ತರ ಚಾರ್ಜಸ್ ಗಳೇನು ಮಾಡಲ್ಲ. ಓಕೆ, ಸೊ ಇವಾಗ ರೈತರಿಗೆ ಇನ್ನಷ್ಟು ಮಾಹಿತಿ ಬೇಕು ಅಥವಾ ನಿಮ್ಮ ಹತ್ರ ಒಂದು ಮರಿಗಳನ್ನ ತಗೋಬೇಕು ಅಂತಂದ್ರೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಹೆಂಗೆ ಸರ್? ಸರ್ ನನ್ನ ಕಾಂಟ್ಯಾಕ್ಟ್ ಮಾಡೋದು ಬಂದ್ಬಿಟ್ಟು ನನ್ನ ಸಚಿನ್ KS ಅಂದ್ರೆ ನಮ್ಮ ಹೆಸರು, ಊರು ಬಂದ್ಬಿಟ್ಟು ಇದೇ ಅಡ್ರೆಸ್. ಇದು ಬಂದ್ಬಿಟ್ಟು ನನ್ನ ಮೊಬೈಲ್ ನಂಬರ್ 8553399008. ಈ ನಂಬರಿಗೆ ಫೋನ್ ಮಾಡೋದ್ರ ಮುಖಾಂತರ ಸರ್ ಮರಿಗಳನ್ನ ಬುಕ್ ಮಾಡ್ಕೊಬಹುದು, ಮತ್ತೆ ಮಾಹಿತಿ ಬೇಕಾದ್ರೆ ತಿಳ್ಕೊಬಹುದು. ಸರ್, ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ತೆ ಸರ್.